ಎಲ್ಲ ಒಂದು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ ಆಫೀಸಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕ್ಕಿ. ಇವತ್ತಿನ ಈ ಒಂದು ನಿಮಗೆ ಪ್ರಥಮ ಪಿ ಯು ಸಿ ಪ್ರಥಮ ಕಿರು ಪರೀಕ್ಷೆ ಅಂದರೆ ಫಸ್ಟ್ ಯೂನಿಟ್ ಟೆಸ್ಟ್ನ ಅಕೌಂಟೆನ್ಸಿ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ನೋಡೋಣ. ಇದು ಮೇಲೆ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಯಾವ ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಕ್ವಶನ್ಗಳನ್ನ ಕೇಳ್ತಾರೆ. ಮತ್ತು ಇಲ್ಲಿ ಕೆಲವೊಂದು ಕ್ವಶನ್ ಕೂಡ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ನಿಮಗೊಂದು ಐಡಿಯಾ ಸಿಗ್ತದೆ ನಾಳೆ ಎಕ್ಸಾಮ್ನಲ್ಲಿ ಯಾವುದು ಕ್ವಶನ್ ಪೇಪರ್ ಇರ್ತದೆ ಅಂತ. ಸ್ಟೂಡೆಂಟ್ ಕೊನೆಯವರು ನೋಡಿ, ತಪ್ಪದೆ ಕೊನೆಯವರು ನೋಡಲೇಬೇಕು. ಯಾಕಂದರೆ ನಿಮ್ಮ ಎಕ್ಸಾಮು ತುಂಬ ಈಸಿ ಆಗಬೇಕಂದ್ರೆ ಕೊನೆಯವರು ನೋಡಲೇಬೇಕು. ಅರ್ಥ ಆಯ್ತಾ? ಸೊ ಕೊನೆಯವರಿಗೆ ತಪ್ಪದೆ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದರ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದಂತಂದರೆ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಅಥವಾ ಚಾನಲ್ ನೋಡ್ಕಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಇದೇ ರೀತಿ ಎಲ್ಲ ಸಬ್ಜೆಕ್ಟ್ನ ಟೆಸ್ಟ್ ಕ್ವಶನ್ ಪೇಪರ್ಗಳಾಗಿರ್ಬೋದು, ಮತ್ತು ಅರ್ಧ ವರ್ಷಕ್ಕೆ ಎಕ್ಸಾಮ್ ಆಗಿರ್ಬೋದು, ವಾರ್ಷಿಕ ಎಕ್ಸಾಮ್ ಆಗಿರ್ಬೋದು, ಎಲ್ಲ ಎಕ್ಸಾಮಿಗೆ ಕ್ವಶನ್ ಪೇಪರ್ಗಳು ಮತ್ತು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪೀಸ್ ಕ್ವಶನ್ಸು ಅವೇ ಬರುವಂಥ ಕ್ವಶನ್ಸು ಅವೇ ಬರ್ತವೆ. ಮತ್ತು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಪ್ರತಿಯೊಂದು ವಿಡಿಯೋಗಳನ್ನು ಇದೇ ಒಂದು ಚಾನಲ್ ಆಗ್ತೀವಿ. ಅರ್ಥ ಆಯ್ತಾ? ಸೊ ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ವಿಡಿಯೋಗಳು ಸಿಗ್ತವೆ. ಅರ್ಥ ಆಯ್ತಾ? ನೀವು ಮಿಸ್ ಮಾಡಿಕೊಂಡ್ರೆ ಎಲ್ಲ ವಿಡಿಯೋಗಳು ಮಿಸ್ ಆಗ್ತವೆ. ಅರ್ಥ ಆಯ್ತಾ? ಸೊ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಮತ್ತೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ಲ ಫಸ್ಟ್ ಪಿ ಯು ಸಿಯಲ್ಲಿ ಇದ್ದಾರೆ ಅವರಿಗೆ ಫ್ರೆಂಡ್ಸಿಗೆ ತಪ್ಪದೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಪಾರ್ಟ್ ಎ ಯಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಾರೆ. ಇಲ್ಲಿ ಕೆಲವಷ್ಟು ಕ್ವಶನ್ಗಳು ಇವೆ. ಅರ್ಥ ಆಯ್ತಾ? ಮೊದಲಾಗಿ ನಿಮಗೆ ಪಾಯಿಂಟ್ ಹೇಳ್ತೀನಿ. ಒಂದು, ನಿಮ್ಮ ಕಾಲೇಜಲ್ಲಿ ಎಷ್ಟು ಚಾಪ್ಟರ್ ಮುಗಿಸಿದ್ದಾರೆ, ಅಕೌಂಟೆನ್ಸಿ ಎಷ್ಟು ಚಾಪ್ಟರ್ ಮುಗಿಸಿದ್ದಾರೆ ಅಷ್ಟನ್ನು ಮಾತ್ರ ಓದ್ಕೊಳ್ಳಿ. ಇಲ್ಲಿ ಕೆಲವಷ್ಟು ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು. ಅರ್ಥ ಆಯ್ತಾ? ಇಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಕೆಲವಷ್ಟು ಕಾಲೇಜುಗಳಲ್ಲಿ ಒಂದೇ ಪಾಠ ಮುಗಿಸಿರ್ತಾರೆ, ಒಂದೇ ಚಾಪ್ಟರ್ ಮುಗಿಸಿರ್ತಾರೆ. ಸೊ ಹಾಗೆ ಆಗಿರ್ತದೆ. ಅರ್ಥ ಆಯ್ತಾ? ಎಷ್ಟು ಚಾಪ್ಟರ್ ಮುಗಿಸಿದ್ದಾರೆ ಅಷ್ಟನ್ನ ಕ್ವಶನ್ ಮಾತ್ರ ನೋಡ್ಕೊಳ್ಳಿ. ಮೊದಲಾಗಿ ಪಾರ್ಟ್ ಎ ಯಲ್ಲಿ 4 ಮಲ್ಟಿಪಲ್ ಇರ್ತವೆ. ಅರ್ಥ ಆಯ್ತಾ? ಇಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೋದು. ಕೆಲವೊಂದು ಸಲ ಅವರು ಯಾರೇ ಕೇಳ್ಬೋದು. ನಿಮ್ಮ ಕಾಲೇಜಲ್ಲಿ ಕೇಳಿ, ಅಕೌಂಟೆನ್ಸಿ ಸರ್ ಅಥವಾ ಟೀಚರ್ನ ಕೇಳಿ, ಅವ್ರು ಹೇಳ್ತಾರೆ ನಿಮಗೆ ಎಷ್ಟು ಆಗ್ತೀವಿ ಅಂತ. ಒಂದ್ಸಲ ಕೇಳಿ. ಆದರೆ ನಿಮಗೆ ಇದೇ ಪ್ಯಾಟರ್ನಲ್ಲಿ ಕ್ವಶನ್ಗಳನ್ನ ಕೇಳ್ತಾರೆ. ಮೊದಲಾಗಿ ನಿಮಗೆ ಕ್ವಶನ್ ನಂಬರ್ 1, ಅಕೌಂಟಿಂಗ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್, ಈ ರೀತಿ ಕ್ವಶನ್ ಕೇಳಿಬಿಟ್ಟು 4 ಆಪ್ಷನ್ ಕೊಡ್ತಾರೆ. ಅರ್ಥ ಆಯ್ತಾ? ಇವೆಲ್ಲ ಕ್ವಶನ್ ಎಲ್ಲಿ ಸಿಗ್ತಾವೆ ಅಂದರೆ ಬೋರ್ಡ್ ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಬೋರ್ಡ್ ಅವರು ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಆ ಒಂದು ಕ್ವಶನ್ ಬ್ಯಾಂಕಲ್ಲಿ ನಿಮಗೆ ಇವೆಲ್ಲ ಕ್ವಶನ್ ಇರ್ತವೆ. ಅರ್ಥ ಆಯ್ತಾ? ಸೊ ಕ್ವಶನ್ ಬ್ಯಾಂಕ್ ಬೇಕನ್ನೋರು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ, ಅಲ್ಲಿ ಹಾಕಿರ್ತೀವಿ, ನಾವು PDF ಹಾಕಿರ್ತೀವಿ. ಸೊ ಜಾಯ್ನ್ ಆಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕು ವಿಡಿಯೋ ಕಡೆ ಇರ್ತದೆ, ಅಲ್ಲೇ ಜಾಯ್ನ್ ಆಗಿ. ಓಕೆ, ಇದೇ ರೀತಿ ನಿಮಗೆ 4 ಮಲ್ಟಿಪಲ್ ಇರ್ತವೆ. ಅರ್ಥ ಆಯ್ತಾ? ಆಮೇಲೆ ಬರುವಂಥದ್ದು ನಿಮಗೆ ಫಿಲ್ ದ ಬ್ಲ್ಯಾಂಕ್ಸು. ಇಲ್ಲಿ ಫಿಲ್ ದ ಬ್ಲ್ಯಾಂಕ್ಸ್ ಕೂಡ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇಲ್ಲಿ ಅಸೆಟ್ ಇಸ್ಕೊಲ್ ಲಯಬಿಲಿಟಿ ಪ್ಲಸ್ ಆಗ್ತದೆ, ಪ್ಲಸ್ ಇಸ್ಕೊಲ್ಟು ಆಗ್ತದೆ. ಅದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಮೇಲೆ ಕೊಟ್ಟಿರ್ತಾರೆ ನಿಮಗೆ. ಅರ್ಥ ಆಯ್ತಾ? ಮೇಲೆ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ ಯಾವ ಆನ್ಸರ್ ಅಂತ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಮೇಲೆ ಆನ್ಸರ್ ಕೊಟ್ಟಿರ್ತಾರೆ. ಸೊ ನೀವು ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅಸೆಟ್ ಇಸ್ಕೊಲ್ ಟು ಲಯಬಿಲಿಟಿ ಪ್ಲಸ್ ಏನಾಗ್ತದೆ, ಕ್ಯಾಪಿಟಲ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 6, ಅಕಾರ್ಡಿಂಗ್ ಟು ಡ್ಯಾಶ್ ದ ಬಿಸ್ನೆಸ್ ಆ್ಯಂಡ್ ಇಟ್ಸ್ ಓನರ್ಸ್ ಆರ್ ಟ್ರೀಟೆಡ್ ಆಸ್ 2 ಸಪ್ರೇಟ್ ಎಂಟಿಟೀಸ್. ಸೊ ಆಮೇಲೆ ಕ್ವಶನ್ ನಂಬರ್ 7, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಹ್ಯಾವ್ ಡ್ಯಾಶ್ ಎಫೆಕ್ಟ್ಸ್. ಕ್ವಶನ್ ನಂಬರ್ 8, ಪರ್ಫೆಕ್ಟ್ ಅಕೌಂಟಿಂಗ್ ಸಿಸ್ಟಮ್ ಇಸ್ ಡ್ಯಾಶ್ ಸಿಸ್ಟಮ್. ಇದೇ ರೀತಿ ನಿಮಗೆ 4 ಮಲ್ಟಿಪಲ್ ಇರ್ತವೆ. ಮೇಲೆ ಆನ್ಸರ್ ಇರ್ತದೆ. ಸೊ ನೀವು ಆರಾಮಾಗಿ ನೀವು ಬರಿಬೋದು. ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕೂಡ ಒಂದು ಯಾವ್ದಾದ್ರು ಬರೆದ್ಬಿಟ್ಟು ಬರಿಬೋದು. ಅರ್ಥ ಆಯ್ತಾ? ಆನ್ಸರ್ ಗೊತ್ತಿಲ್ಲ ಅಂದ್ರೂ ಬರಿಬೋದು, ಕರೆಕ್ಟ್ ಆಗ್ಬೋದು. ಒಂದ್ಸಲ ಸ್ವಲ್ಪ ಜನರಲಾಗಿ ಥಿಂಕ್ ಮಾಡಿದ್ರು ಕೂಡ ನಮಗೆ ಆನ್ಸರ್ ಗೊತ್ತಾಗ್ತದೆ. ಇನ್ನು ಮ್ಯಾಚ್ ದ ಫಾಲೋವಿಂಗ್ ಇರ್ತವೆ. 9ನೇ ಕ್ವಶನು ಮ್ಯಾಚ್ ದ ಫಾಲೋವಿಂಗು. ಇದು ಕೂಡ ನಿಮಗೆ 4 ಮಾರ್ಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ನೋಡ್ಕೊಳ್ಳಿ, ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಅರ್ಥ ಆಯ್ತಾ? ಎ ಯಲ್ಲಿ 4 ಕೊಟ್ಟಿರ್ತಾರೆ, ಬಿ ಯಲ್ಲಿ 5 ಕೊಟ್ಟಿರ್ತಾರೆ. ನೀವು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಅಸೆಟ್ ಏನಾಗ್ತದೆ, ಬೇಸಿಸ್ ಆಫ್ ಅಕೌಂಟಿಂಗ್ ಯಾವುದಕ್ಕೆ ಬರ್ತದೆ, ಈ ರೀತಿ ಮ್ಯಾಚ್ ಮಾಡಬೇಕು. ಇನ್ನು 4th ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ದ 1 ವರ್ಡ್ ಆರ್ 1 ಸೆಂಟೆನ್ಸ್ ಈಚ್. ಅಂದರೆ 1 ಮಾರ್ಕ್ ಕ್ವಶನ್ಸು 4 ಕೇಳ್ತಾರೆ. ಅದರಲ್ಲಿ ಒಂದು 10ನೇ ಕ್ವಶನ್ನು ಎಕ್ಸ್ಪ್ಯಾಂಡ್ ಎ ಒಂದು ಎಕ್ಸ್ಪ್ಯಾಂಡನ್ನು ಕೇಳ್ತಾರೆ. ಅದು ಗ್ಯಾಪ್ ಆಗಿರ್ಬೋದು, GAAP ಆಗಿರ್ಬೋದು, AA ಆಗಿರ್ಬೋದು. ಈ ರೀತಿ ಒಂದು ಎಕ್ಸ್ಪ್ಯಾಂಡ್ ಕೇಳ್ತಾರೆ. ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ ಯಾವೆಲ್ಲ ಬರ್ತಾವಂತ. ಸೊ ನೋಡ್ಕೊಳ್ಳಿ. ಆಮೇಲೆ ಗಿವ್ ಎನ್ ಎಕ್ಸಾಂಪಲ್ ಕೇಳ್ತಾರೆ. ಆಫ್ ರೆವೆನ್ಯೂ ಕೇಳಿದ್ದಾರೆ. ಇಲ್ಲಿ ಯಾವುದಾದ್ರು ಎಕ್ಸಾಂಪಲ್ನ ಕೇಳ್ತಾರೆ, ಯಾವುದಕ್ಕಾದ್ರೂ ಎಕ್ಸಾಂಪಲ್ನ ಕೇಳ್ತಾರೆ. ಆಮೇಲೆ ನಿಮಗೆ ಕ್ವಶನ್ ನಂಬರ್ 12, ಗಿವ್ ಇನ್ ದ ಮೀನಿಂಗ್ ಆಫ್ ಕ್ಯಾಪಿಟಲ್. ಮೀನಿಂಗನ್ನು ಕೇಳ್ತಾರೆ, ಯಾವುದಾದ್ರು ಮೀನಿಂಗ್ ಕೇಳ್ಬೋದು ಅವರು. ಇನ್ನು ಟ್ರೂ ಆರ್ ಫಾಲ್ಸ್ ಕ್ವಶನ್ ಕೇಳ್ತಾರೆ. ಒಂದು ಟ್ರೂ ಆರ್ ಫಾಲ್ಸ್ ಕ್ವಶನ್ ಒಂದು ಫಿಕ್ಸ್ ಇದ್ದೇ ಇರ್ತದೆ. ಈ ರೀತಿ ಒಂದು ಸೆಂಟೆನ್ಸ್ ಕೊಡ್ತಾರೆ, ಅದು ಟ್ರೂನ ಫಾಲ್ಸಾಗಿ ಕೇಳ್ತಾರೆ, ಅದು ಸರಿ ತಪ್ಪ ಅಂತ ಕೇಳ್ತಾರೆ. ನೀವು ಟ್ರೂ ಇದ್ದರೆ ಟ್ರೂ ಬರೀಬೇಕು, ಫಾಲ್ಸ್ ಇದ್ದರೆ ಫಾಲ್ಸ್ ಬರೀಬೇಕು. ಇನ್ ಕೇಸ್ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕೂಡ ಟ್ರೂ ಅಥವಾ ಫಾಲ್ಸ್ ಬರೆದು ಬನ್ನಿ, ಕರೆಕ್ಟ್ ಆಗ್ಬೋದು. ಕೆಲವೊಂದು ಸಲ ಕರೆಕ್ಟ್ ಆಗ್ತದೆ, ಕೆಲವೊಂದು ಸಲ ರಾಂಗ್ ಆಗ್ತದೆ, ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇನ್ನು ಪಾರ್ಟ್ ಬಿ ಯಲ್ಲಿ 2 ಮಾರ್ಕ್ಸ್ ಕ್ವಶನ್ಸು. ಇಲ್ಲಿ ಚಾಯ್ಸ್ ಇರ್ತವೆ. ಸೊ ಇಲ್ಲಿ 5 ಕೊಟ್ಟಿರ್ತಾರೆ, ಅದರಲ್ಲಿ 3 ಬರಬೇಕು. ಅರ್ಥ ಆಯ್ತಾ? ಡಿಫೈನ್ ಕೇಳ್ತಾರೆ. ಒಂದು ಡಿಫೈನ್ ಅಕೌಂಟಿಂಗ್ ಪಾಯಿಂಟು,
ಎಕ್ಸ್ಪ್ಯಾಂಡ್ ಇಂಪಾರ್ಟೆಂಟು, ಎಲ್ಲಗಳು ಇಂಪಾರ್ಟೆಂಟು, ಕಾನ್ಸೆಪ್ಟ್ ಆಗಿರ್ಬೋದು ಎಲ್ಲಗಳು ಇಂಪಾರ್ಟೆಂಟ್ ಕ್ವಶನ್ ಓದ್ಕೊಳ್ಳಿ. ಇನ್ನೆಷ್ಟು ಪಾರ್ಟ್ ಸಿಯಲ್ಲಿ ಇಲ್ಲಿಂದ ನಿಮ್ಮ ಪ್ರಾಬ್ಲಮು ಸ್ಟಾರ್ಟ್ ಆಗ್ತದೆ, ಇಲ್ಲಿಂದ ನಿಮ್ಮ ಲೆಕ್ಕಗಳು ಸ್ಟಾರ್ಟ್ ಆಗ್ತವೆ. ಅರ್ಥ ಆಯ್ತಾ? 6 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಚಾಯ್ಸ್ ಇರ್ತವೆ, ಇಲ್ಲಿ ಕೂಡ 2 ಕೊಟ್ಟಿರ್ತಾರೆ. ಎನಿ ಒನ್ ಆನ್ಸರ್ ಎನಿ ಒನ್ ಕ್ವಶನ್, ಈಚ್ ಕ್ವಶನ್ಸ್ ಕ್ಯಾರಿ 6 ಮಾರ್ಕ್ಸು. ಒಂದು ಯಾವ್ದು ಕೇಳ್ತಾರೆ ಅಂದರೆ ನಮ್ಮ ಕಾಲೇಜಲ್ಲಿ ಎಷ್ಟು ಚಾಪ್ಟರ್ ಮುಗಿಸಿದ್ದಾರೆ ಅದ್ರ ಮೇಲೆ ಡಿಫೆಂಡು. ಅರ್ಥ ಆಯ್ತಾ? 19ನೇ ಕ್ವಶನು ಯೂಸ್ ಅಕೌಂಟಿಂಗ್ ಇಕ್ವೇಷನ್ ಟು ಶೋ ದ ಎಫೆಕ್ಟ್ ಆಫ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಆಫ್ ರವಿ ಟ್ರೇಡರ್ಸ್. ಅರ್ಥ ಆಯ್ತಾ? ಆಮೇಲೆ 20ನೇ ಕ್ವಶನು ರೈಟ್ ದ ಅಕೌಂಟಿಂಗ್ ಇಕ್ವೇಷನ್ ಫಾರ್ ಈಚ್ ಐಟಮ್ ಆ್ಯಂಡ್ ಫೈಂಡ್ ದ ಮಿಸ್ಸಿಂಗ್ ಫಿಗರ್. ಎರಡನ್ನೂ ಕೊಡ್ತಾರೆ, ಅದರಲ್ಲಿ ಒಂದನ್ನು ಬರಬೇಕು. ಟೋಟಲಾಗಿ 6 ಮಾರ್ಕ್ಸು. ಇನ್ನು 12 ಮಾರ್ಕ್ಸ್ ಕ್ವಶನ್ಸು ಇಲ್ಲಿ ಕೂಡ ಚಾರ್ಜ್ ಇರ್ತವೆ. ಒಂದು ಜರ್ನಲ್ ಎಂಟ್ರಿ ಕೊಡ್ಬೋದು ನಿಮಗೆ, ಆಲ್ಮೋಸ್ಟ್ ಜರ್ನಲ್ ಎಂಟ್ರಿ ಕೊಡ್ತಾರೆ. ಜರ್ನಲೈಸಿಂಗ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ ಆಫ್ ಶ್ರೀ ರಾಜು. ಅರ್ಥ ಆಯ್ತಾ? ಕೊಟ್ಟಿರ್ತಾರೆ, 2 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಒಂದನ್ನ ಬರಬೇಕು. ಟೋಟಲಾಗಿ 12 ಮಾರ್ಕ್ಸು ಒಂದು ಕ್ವಶನ್ಗೆ. ಅರ್ಥ ಆಯ್ತಾ? ನಿಮಗೆ ಎಕ್ಸಾಮ್ನಲ್ಲಿ ಪ್ರಾಬ್ಲಮ್ಗೆ ಚಾಯ್ಸ್ ಇರ್ತವೆ. ಅರ್ಥ ಆಯ್ತಾ? ಒಂದು ಲೆಕ್ಕ ಬರಲಿಲ್ಲ ಅಂದ್ರೂ ಕೂಡ ಇನ್ನೊಂದು ಬರಬಹುದು. ಸೊ ಇಲ್ಲಿಗೆ ಈ ಒಂದು ಕ್ವಶನ್ ಪೇಪರ್ ಎಂಡ್ ಆಗ್ತದೆ. ಅರ್ಥ ಆಯ್ತಾ? ಈ ಒಂದು ಕ್ವಶನ್ ಪೇಪರ್ ಎಂಡ್ ಆಗ್ತದೆ. ಮರಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಿಮಗೆ ಫಸ್ಟ್ ಪೀಸಲ್ಲಿ ಖಂಡಿತ ಶೇರ್ ಮಾಡಿ. ಮತ್ತು ಚಾನಲ್ ನಿಮಗೆ ಎಲ್ಲ ಕ್ವಶನ್ ಪೇಪರ್ ಇರ್ತವೆ. ಅರ್ಥ ಆಯ್ತಾ? ಎಲ್ಲ ಇರ್ತವೆ, ಕನ್ನಡ ಆಗಿರ್ಬೋದು, ಇಂಗ್ಲೀಷು, ಬಿಸ್ನೆಸ್ಸು ಪ್ರತಿಯೊಂದು ಇರ್ತವೆ. ಅವನು ಕೂಡ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.